Hello dear students, welcome to QT class. Today's topic is objectives of statistics. ಪ್ರಿಯ ವಿದ್ಯಾರ್ಥಿಗಳೇ, QT ತರಗತಿಗೆ ಸ್ವಾಗತ. ಇವತ್ತಿನ ತರಗತಿಯ ವಿಷಯ objectives of statistics. ಸ್ಟ್ಯಾಟಿಸ್ಟಿಕ್ಸ್ನ ಉದ್ದೇಶಗಳನ್ನು ನೋಡ್ತಾ ಇದ್ದೀವಿ. So objectives of statistics, the major objectives of statistics are to make inferences about a population from an analysis of information contained in sample data. This includes assessment of the extent of uncertainty involved in these inferences. So, the second one is to design the process and extent of sampling so that the observations form a basis for drawing valid inferences. So, ಮೇನಲ್ಲಿ ನಾವು ಇನ್ಫ್ರೆನ್ಸಸ್ಸು ಮತ್ತು ದ ಡಿಸೈನ್ ದಿ ಪ್ರೋಸೆಸ್ಸು ಎಕ್ಸ್ಟೆಂಟಿಂಗ್ ಸ್ಯಾಂಪ್ಲಿಂಗ್ಸನ್ನು ಮೇನ್ ಆಬ್ಜೆಕ್ಟಿವ್ಸ್ ಆಗಿ ನೋಡ್ತಾ ಹೋಗ್ತೀವಿ. ದ ಆಬ್ಜೆಕ್ಟಿವ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆರ್ ಆ್ಯಸ್ ಫಾಲೋಸ್. ದ ಫಸ್ಟ್ ಒನ್ ಈಸ್ ಡಾಟಾ ಕಲೆಕ್ಷನ್. ಟು ಕಲೆಕ್ಟ್ ಆಲ್ ದಿ ಸ್ಟ್ಯಾಟಿಸ್ಟಿಕಲ್ ಫ್ಯಾಕ್ಟ್ಸ್ related to a particular problem at one place and then use of such a collection. So data collection is the main objective of statistics. If we want study relating to a particular problem or particular concept, the first we collect the data relating to that concept. So in at a one place and they using that data for the ನೆಕ್ಸ್ಟ್ ಪರ್ಪೋಸಸ್ ಆರ್ ದಿ ಫರ್ದರ್ ಸ್ಟಡೀಸ್. ಇಲ್ಲಿ ನಾವು ಡಾಟಾ ಕಲೆಕ್ಷನ್ ಅಂತಕ್ಕಂಥದ್ದು ಸ್ಟ್ಯಾಟಿಸ್ಟಿಕ್ಸ್ನ ಮೇನ್ ಆಬ್ಜೆಕ್ಟಿವ್ ಆಗಿರುತ್ತೆ. ಇಲ್ಲಿ ನಾವು ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಯಾವುದೇ ಒಂದು ಪ್ರಾಬ್ಲಮ್ಸಿಗೆ ಸಂಬಂಧಪಟ್ಟಂತೆ ನಾವು ಸ್ಟಡಿ ಮಾಡಬೇಕಾಗಿತ್ತು ಅಂದರೆ ಮೊದಲನೇದಾಗಿ ಆ ಪ್ರಾಬ್ಲಮ್ ಅಥವಾ ಅದು ಕಾನ್ಸೆಪ್ಟ್ ರಿಲೇಟೆಡ್ ಆಗಿರ್ತಕ್ಕಂಥ ದತ್ತಾಂಶವನ್ನು ಕಲೆಕ್ಟ್ ಮಾಡ್ತಾ ಹೋಗ್ತೀವಿ. ಅದು ಎಟ್ ಒನ್ ಪ್ಲೇಸ್ನಲ್ಲಿ ನಾವು ಯಾವ ಒಂದು ಪ್ಲೇಸ್ನಲ್ಲಿ ಆ ಸಬ್ಜೆಕ್ಟ್ನ ಸ್ಟಡಿ ಮಾಡ್ತಾಯಿದ್ವು ಆ ರಿಲೇಟೆಡ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತೀವಿ. ಕಲೆಕ್ಟ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಷನ್ನ ನೆಕ್ಸ್ಟ್ ಪರ್ಪೋಸಸ್ನಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ದ ಡಾಟಾ ಕಲೆಕ್ಷನ್ ಸೋರ್ಸಸ್ ಮೆಥಡ್ಸ್ ಮೇನ್ಲಿ ಡಿವೈಡಿಂಗ್ ಟೂ ಟೈಪ್ಸ್: ಪ್ರೈಮರಿ ಡಾಟಾ ಕಲೆಕ್ಷನ್ ಆ್ಯಂಡ್ ಸೆಕೆಂಡರಿ ಡಾಟಾ ಕಲೆಕ್ಷನ್. ಸೊ ಇಲ್ಲಿ ನಾವು ಡಾಟಾ ಕಲೆಕ್ಷನನ್ನು ಮೇನಾಗಿ ಎರಡು ರೀತಿಯಲ್ಲಿ ಮಾಡ್ಬೋದು, ಎರಡು ಮೆಥಡಲ್ಲಿ ಮಾಡ್ಬೋದು. ಒಂದು ಪ್ರೈಮರಿ ಡಾಟಾ ಕಲೆಕ್ಷನ್ ಆಗಿರುತ್ತೆ, ಮತ್ತೊಂದು ಸೆಕೆಂಡರಿ ಡಾಟಾ ಕಲೆಕ್ಷನ್ ಆಗಿರುತ್ತೆ. ದ ಸೋರ್ಸಸ್ ಆಫ್ ಪ್ರೈಮರಿ ಡಾಟಾಸ್ ಈಸ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್, ಸರ್ವೆ ಮೆಥಡ್, ಪೋಲ್ಸ್, ಇಂಟರ್ವ್ಯೂ, ಗ್ಲಿಪ್ ಟೆಕ್ನಿಕ್, ಫೋಕಸ್ ಗ್ರೂಪ್ಸ್. ಸೊ ನಾವು ಪ್ರೈಮರಿ ಡಾಟಾವನ್ನು ಸರ್ವೆ ಮೆಥಡ್ ಮುಖಾಂತರ ಕಲೆಕ್ಟ್ ಮಾಡ್ಬೋದು, ಅಥವಾ ಇಂಟರ್ವ್ಯೂ ಕಂಡಕ್ಟ್ ಮಾಡೋದ್ರ ಮುಖಾಂತರ ಕಲೆಕ್ಟ್ ಮಾಡ್ಬೋದು, ಅಥವಾ ಯಾವುದಾದ್ರೂ ಒಂದು ಗ್ರೂಪ್ ಮೇಲೆ ಕಾನ್ಸಂಟ್ರೇಟ್ ಅಥವಾ ಫೋಕಸ್ ಮಾಡೋದ್ರ ಮುಖಾಂತರ ಕಲೆಕ್ಟ್ ಮಾಡ್ಬೋದು. ಹಾಗೆ ಅದರ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಮುಖಾಂತರ ಕೂಡ ಕಲೆಕ್ಟ್ ಮಾಡ್ಬೋದು. ಹಾಗೆ ಸೆಕೆಂಡರಿ ಡಾಟಾ ಕಲೆಕ್ಷನ್ ಮೆಥಡ್ಸ್ ಆರ್ ಫೈನಾನ್ಷಿಯಲ್ ರಿಪೋರ್ಟ್, ಸೇಲ್ಸ್ ರಿಪೋರ್ಟ್, ಗೌರ್ಮೆಂಟ್ ರಿಪೋರ್ಟ್, ಮಿಷನ್, ವಿಷನ್ ಸ್ಟೇಟ್ಮೆಂಟ್, ಇಂಟರ್ನೆಟ್ ಆ್ಯಂಡ್ ಸೋ ಆನ್. ವಿ ಕಲೆಕ್ಟ್ ದಿ ಸೆಕೆಂಡರಿ ಇನ್ಫಾರ್ಮೇಷನ್ ಆನ್ ದ ಬೇಸಿಸ್ ಆಫ್ ದೀಸ್ ರಿಪೋರ್ಟ್ಸ್. ನಾವು ಸೆಕೆಂಡರಿ ಡಾಟಾ ಕಲೆಕ್ಷನ್ ಮಾಡಬೇಕಾದಾಗ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಸೋರ್ಸಸ್ಸು ಫೈನಾನ್ಷಿಯಲ್ ರಿಪೋರ್ಟ್ ಆಗಿರ್ಬೋದು, ಕಂಪ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಫೈನಾನ್ಷಿಯಲ್ ರಿಪೋರ್ಟ್ ಮುಖಾಂತರ ಡಾಟಾ ಕಲೆಕ್ಟ್ ಮಾಡ್ಬೋದು. ಸೇಲ್ಸ್ ರಿಪೋರ್ಟು ಅಥವಾ ಗೌರ್ಮೆಂಟ್ ರಿಪೋರ್ಟ್ಸು, ಕಂಪನಿಯ ಮಿಷನ್ನು, ವಿಷನ್ ರಿಪೋರ್ಟ್ಸು, ಹಾಗೆ ಇಂಟರ್ನೆಟ್ ಮುಖಾಂತರ ಕೂಡ ನಾವು ಸೆಕೆಂಡರಿ ಡಾಟಾವನ್ನು ಕಲೆಕ್ಟ್ ಮಾಡ್ಬೋದು. ಈ ರೀತಿಯಾಗಿ ನಾವು ಈ ಮೆಥಡ್ಸ್ ಬೇಸ್ ಮೇಲೆ ಡಾಟಾವನ್ನು ಕಲೆಕ್ಷನ್ ಮಾಡ್ಕೊಳ್ತಾ ಹೋಗ್ತೀವಿ. ದ ನೆಕ್ಸ್ಟ್ ಪಾಯಿಂಟ್ ಈಸ್ ಬೆಟರ್ ಇನ್ಫ್ರೆನ್ಸಸ್. To compare the past and present statistical facts with a view to arrive at certain conclusion so that the future estimation may be done. The data collection is the first one. The second point is better inferences. The inferences is to help for the compare the past and present facts. So after the comparison with a view to arrive a certain conclusion so that the future estimation may be done. ಇಲ್ಲಿ ನಮಗೆ ಇನ್ಫ್ರೆನ್ಸಸ್ನಿಂದ ನಾವು ಕಂಪೇರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನಾವು ಪಾಸ್ಟ್ ಮತ್ತು ಪ್ರೆಸೆಂಟ್ ವ್ಯಾಲ್ಯೂಸನ್ನು ಕಂಪ್ಯಾರಿಸನ್ ಮಾಡಿದಾಗ ಆ ಕಂಪ್ಯಾರಿಸನ್ ಮಾಡೋದ್ರಿಂದ ಬರ್ತಕ್ಕಂಥ ಒಂದು ಕನ್ಕ್ಲೂಷನ್ ಅಥವಾ ಒಂದು ನಿರ್ಣಯ, ಒಂದು ಕೊನೆಯ
ಆನ್ಸರ್ ಏನಾಗಿರುತ್ತೆ, ಕನ್ಕ್ಲೂಷನ್ ವ್ಯಾಲ್ಯೂಸ್ ಆಗಿರ್ಬೋದು ಅಥವಾ ಕನ್ಕ್ಲೂಷನ್ ಡಾಟಾ ಆಗಿರ್ಬೋದು, ಅದು ನಮಗೆ ನೆಕ್ಸ್ಟ್ ಎಸ್ಟಿಮೇಷನ್ ವ್ಯಾಲ್ಯೂಸನ್ನು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅಥವಾ ಫ್ಯೂಚರ್ನಲ್ಲಿ ನಮಗೆ ಆಗ್ತಕ್ಕಂಥ ವ್ಯಾಲ್ಯೂಸನ್ನು ಅಸರ್ಟೈನ್ ಮಾಡೋದಕ್ಕೆ, ಫೈಂಡ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಈ ರೀತಿಯಾಗಿ ನಮಗೆ ಡಿಸಿಷನ್ ತೊಗೊಳೋದಕ್ಕೂ ಕೂಡ ಈ ಒಂದು ಇನ್ಫ್ಲುಯೆನ್ಸಸ್ಸು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ದ ಥರ್ಡ್ ಪಾಯಿಂಟ್ ಈಸ್ ಕಂಪ್ಯಾರಿಸನ್. To throw light on and give a reasons for changes recorded between the past and present facts. Comparison, it helps to the finding the changes between the two periods or 2 years values. ಸೊ ನಮಗೆ ಕಂಪ್ಯಾರಿಸನ್ ಮಾಡೋದ್ರಿಂದ 2 ಇಯರ್ಸ್ ಅಥವಾ 2 ಪೀರಿಯಡ್ಸ್ ನಡುವೆ ಆಗಿರ್ತಕ್ಕಂಥ ಡಿಫ್ರೆನ್ಸಸ್ಸನ್ನು ಫೈಂಡ್ ಔಟ್ ಮಾಡೋದಕ್ಕೆ, ಜೊತೆಗೆ ಅಲ್ಲಿ ಆಗಿರ್ತಕ್ಕಂಥ ವ್ಯಾಲ್ಯೂ ಚೇಂಜಸ್ಗೆ ರೀಸನ್ಸನ್ನು ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ದ ಫೋರ್ತ್ ಪಾಯಿಂಟ್ ಈಸ್ ಇಂಟರ್ಪ್ರಿಟೇಷನ್. ಟು ಇನ್ವೆಸ್ಟಿಗೇಟ್ ದೋಸ್ ರೀಸನ್ಸ್ ವಿಚ್ ಕುಡ್ ನಾಟ್ ಬಿ ಅಸೆಸ್ಡ್ ಡ್ಯೂರಿಂಗ್ ದಿ ಸೆಡ್ ಇನ್ವೆಸ್ಟಿಗೇಷನ್ ವಿತ್ ಎ ವ್ಯೂ ಟು ಅರೈವ್ ಎಟ್ ಎ ಕರೆಕ್ಟ್ ಇಂಟರ್ಪ್ರಿಟೇಷನ್ಸ್. So interpretation helps to the investigators to explain the reasons, what reasons could not be assessed during the investigation. ಸೊ ನಮಗೆ ಇಂಟರ್ಪ್ರಿಟೇಷನ್ ಅಂತಕ್ಕಂಥದ್ದು ಇನ್ವೆಸ್ಟಿಗೇಟ್ರಿಗೆ ಯಾಕೆ ಒಂದು ವ್ಯಾಲ್ಯೂಸನ್ನು ಕಂಪೇರ್ ಮಾಡೋದಕ್ಕೆ ಅಥವಾ ಯಾಕೆ ಒಂದು ವ್ಯಾಲ್ಯೂಸನ್ನು ಕನ್ಕ್ಲೂಷನ್ ಮಾಡೋದಕ್ಕೆ ಆಗ್ತಿಲ್ಲ, ಯಾವ ರೀಸನ್ಸ್ಗೆಲ್ಲ ನಾವು ಫೇಲ್ಯೂರ್ ಆಗಿದ್ದೀವಿ ಅಂಥೇಳಿ ಹೇಳೋದಕ್ಕೆ, ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಮಗೆ ಈ ಇಂಟರ್ಪ್ರಿಟೇಷನ್ ಅಂತಕ್ಕಂಥದ್ದು ಕೂಡ ಹೆಲ್ಪ್ ಆಗುತ್ತೆ. ಇನ್ವೆಸ್ಟಿಗೇಟರ್ ಎಲ್ಲ ರೀತಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಾದ್ಮೇಲೆ ಅವ್ರಿಗೆ ಅಸೆಸ್ ಮಾಡೋಕ್ಕಾಗಿಲ್ಲ ಅಂದರೆ, ಆ ಒಂದು ಡ್ಯೂರಿಂಗ್ ಪೀರಿಯಡಲ್ಲಿ ಅಸೆಸ್ ಮಾಡೋಕ್ಕಾಗಿಲ್ಲ ಅಂದರೆ ಅದಕ್ಕೆ ಇರ್ತಕ್ಕಂಥ ರೀಸನ್ಸ್ ಏನು, ಯಾಕೆ ಆಗಿಲ್ಲ ಅನ್ನೋದನ್ನ ನಮಗೆ ಒಂದು ಅಲ್ಲಿ ಬರ್ತಕ್ಕಂಥ ಇನ್ಫಾರ್ಮೇಷನ್ ಬೇಸ್ ಮೇಲೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ದ ನೆಕ್ಸ್ಟ್ ಪಾಯಿಂಟ್ ಈಸ್ ಫೋಕಸ್. ಫೋಕಸ್ ಲೈಟ್ ಆನ್ ದಿ ಪ್ರಾಬ್ಲಮ್ಸ್ for which the investigation has been embarked upon. So focus is helps to the problems finding the reasons because why were failure that stage. ಸೊ ನಮಗೆ ಫೋಕಸ್ ಅಂತಕ್ಕಂಥದ್ದು ನಮಗಿರ್ತಕ್ಕಂಥ ಫೇಲ್ಯೂರ್ಗೆ ಆಗ್ತಕ್ಕಂಥ ಪ್ರಾಬ್ಲಮ್ಸನ್ನು ಕಂಡುಹಿಡಿಯೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಫೋಕಸ್ ಲೈಟ್ ಆನ್ ದಿ ಪ್ರಾಬ್ಲಮ್ಸ್ ಫಾರ್ ವಿಚ್ ದ ಇನ್ವೆಸ್ಟಿಗೇಷನ್ ಹ್ಯಾಸ್ ಬೀನ್ ಎಂಬಾರ್ಕ್ಡ್ ಅಪಾನ್. ಸೊ ಯಾಕೆ ನಮಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ವಿ, ಇನ್ವೆಸ್ಟಿಗೇಷನಲ್ಲಿ ಏನು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾ ಇದ್ವಿ, ಆ ಇನ್ಫಾರ್ಮೇಷನ್ ಬೇಸ್ ಮೇಲೆ ನಾವು ಏನನ್ನು ಡನ್ ಮಾಡ್ತಾಯಿದ್ವಿ ಅಥವಾ ಏನನ್ನು ನಾವು ಅಚೀವ್ ಮಾಡ್ತಾ ಇದ್ವಿ ಅಂಥೇಳಿ ಹೇಳೋದಕ್ಕೆ, ಕಂಡುಹಿಡಿಯೋದಕ್ಕೆ ನಮಗೆ ಈ ಒಂದು ಆಬ್ಜೆಕ್ಟಿವ್ ಹೆಲ್ಪ್ ಆಗುತ್ತೆ. ದ ಲಾಸ್ಟ್ ಆಬ್ಜೆಕ್ಟಿವ್ ಈಸ್ ಸೊಲ್ಯೂಷನ್. To offer solution if possible on the future problems that may be arises during the course of study. Solution, it helps to the in future arising problems in that time what we do. ಸೊ ನಮಗಿಲ್ಲಿ ಸೊಲ್ಯೂಷನ್ಸು ಇನ್ ಫ್ಯೂಚರ್ನಲ್ಲಿ ಆಗ್ತಕ್ಕಂಥ ಪ್ರಾಬ್ಲಮ್ಸನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಥವಾ ಯಾವ ರೀತಿಯಾಗಿ ನಾವು ಅದನ್ನು ಸೊಲ್ಯೂಷನ್ ತೊಗೋಬೇಕು, ಯಾವ ರೀತಿಯಾಗಿ ಅದಕ್ಕೆ ನಾವು ಕನ್ಕ್ಲೂಷನ್ ಕೊಡಬೇಕು ಅನ್ನೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ದೀಸ್ ಆರ್ ದಿ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಇದು ನಮಗೆ ಆಬ್ಜೆಕ್ಟಿವ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆಗಿರುತ್ತೆ. ಈ ಒಂದು ಉದ್ದೇಶದಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸನ್ನು ಸ್ಟಡಿ ಮಾಡ್ತಾ ಹೋಗ್ತೀವಿ. ಓಕೆ, ಥ್ಯಾಂಕ್ ಯು.